ಈಗ ನಾವು ವಿ ಹ್ಯಾವ್ ಡಿಸ್ಕಸ್ MCQ ಆನ್ ಮೆಟ್ರಿಸಿಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಟಿಪ್ಸ್ ಕೊಟ್ಟಿದ್ದೇನೆ. 50 ಮಾರ್ಕ್ಸ್ ತೆಗಿಬೇಕು ಅಂದರೆ ನಾನು ಕಳಿಸ್ತಕ್ಕಂಥ ಯಾವ ವಿಡಿಯೋಗಳನ್ನು ನೋಡಬೇಕು. 60 ಮಾರ್ಕ್ಸ್ ಪ್ಲಸ್ ತೆಗಿಬೇಕು ಅಂದರೆ ನಾನು ಟಿಪ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ವಿಡಿಯೋದಲ್ಲಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. 50 ಪ್ಲಸ್ ಈಸಿಯಾಗೆ 50 ಪ್ಲಸ್ ಯಾವ ಥರ ನಾವು ತೆಗಿಬೋದು, 60 ಪ್ಲಸ್ಗೆ ಏನು ಓದಬೇಕು, 50 ಪ್ಲಸ್ಗೆ ಏನು ಓದಬೇಕು, ಮತ್ತು 80/80 ಅದಕ್ಕೆ ಯಾವ ಥರ ಓದಬೇಕು ಅನ್ನೋ ಟಿಪ್ಸನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದಾನೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಅಬ್ಸರ್ವ್ ಮಾಡಿ. ಈಗ ನಾನು ಮೆಟ್ರಿಕ್ಸಲ್ಲಿ MCQ ತೊಗೊಂಡಿದ್ದೇನೆ. ಫಸ್ಟ್ ಕ್ವಶನ್ ನೋಡಿ. ಇಫ್ ಎ ಈಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ 3x4 ಅಂದರೆ 3 ರೋಸ್, ಫಸ್ಟ್ 3 ಇದೆಯಲ್ಲ, ದಿಸ್ ಏನೇ ಇರಲಿ, 3 ಪ್ಲಸಲ್ಲಿ ಏನಿರಲಿ ರೋಸ್, ಈ ಪ್ಲಸಲ್ಲಿ ಏನಿರಲಿ ಕಾಲಮ್ಸ್, 3 rows 4 columns. Then each row of matrix A has 3x4. 3x4 ಅಂದರೆ ಮೆಟ್ರಿಕ್ಸ್ 3 rows A11, A12, A13, A14. Next A21, 3 rows A21, A22, A23, A24, A31, A32, A33, A34. ಎಷ್ಟು ರೋಸ್ ಇದೆ? ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಅದಕ್ಕೆ 3x4 ಎ ಈಸ್ ಎ 3x4 ಮೆಟ್ರಿಕ್ಸ್. MCQ ಕ್ವಶನ್ ಏನು ಕೇಳಿದ್ದಾರೆ? ದೆನ್ ಈಚ್ ರೋ ಆಫ್ ದಿ ಮೆಟ್ರಿಕ್ಸ್ ಹ್ಯಾಸ್, ಒಂದೊಂದು ರೋನಲ್ಲೂ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಎಷ್ಟಿರ್ತವೆ? 1 2 3 4, 1 2 3 4, 1 2 3 4. ಒಂದೊಂದು ರೋನಲ್ಲೂ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂದರೆ, ನೀವು 4 4 8 8 4 12 ಅಂತ ಹೇಳೋಕ್ಕೆ ಹೋಗಬಾರ್ದು. ಒಂದೊಂದು ರೋನಲ್ಲಿ ಎಷ್ಟಿರುತ್ತೆ ಅಂದರೆ ಆನ್ಸರ್ ಏನು ಹೇಳಬೇಕು? 4. ಆಪ್ಷನ್ ಬಿ ಇಸ್ ದ ಆನ್ಸರ್. ಕೆಲವ್ರು ಏನು ಮಾಡಿಬಿಡ್ತೀರಿ, 4 + 4 + 4 12 ಅಂತ ಇಟ್ಬಿಡ್ತೀರಿ. ಓಕೆ, ಆಪ್ಷನ್ ಬಿ ಇಸ್ ದಿ ಆನ್ಸರ್. ಒಂದೊಂದು ರೋನಲ್ಲೂ ಎಷ್ಟಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಇಸ್ ದಿ ಆನ್ಸರ್. Second question. If every row of matrix A containing m elements and its column containing n elements, then order of the matrix is m cross n. ಮಾಮೂಲಿ ಎಲ್ಲರೂ ಗೊತ್ತಿರೋ ವಿಚಾರ. ಆಪ್ಷನ್ ಬಿ ಇಸ್ ದ ಆನ್ಸರ್. Third one. If the matrix of A, if the order of the matrix is 4 cross 3, 4 cross 3, A matrixನ ಆರ್ಡರು 4 cross 3, A matrix order 4 cross 3 and other B matrix order 4 cross 5. 4 cross 5. This is B matrix order. Then the order of transpose of A into B whole transpose. Transpose of B, transpose of A into B whole transpose is. ಈಗ ನಾವು ಕಂಡುಹಿಡಬೇಕಾಗಿರೋದು ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಬಿ, ಈ ಮೆಟ್ರಿಕ್ಸ್ನ ಆರ್ಡರ್ ಯಾವುದು ಅಂತ ಹೇಳಬೇಕು. ಆಪ್ಷನ್ ಎ 3 cross 5, ಆಪ್ಷನ್ ಬಿ 3 cross 4, ಆಪ್ಷನ್ ಸಿ 4 cross 3, ಆಪ್ಷನ್ ಡಿ 5 cross 3. ಬೈ ಯೂಸಿಂಗ್ ಟ್ರಾನ್ಸ್ಪೋಸ್ ಆಫ್ ಲಾ ಅಪ್ಲೈ ಮಾಡಿ, ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಬಿ, ಎ ಮೆಟ್ರಿಕ್ಸ್ನ ಆರ್ಡರ್ 4 cross 3 ಇಂಟು ಟ್ರಾನ್ಸ್ಪೋಸ್ ಆಫ್ ಬಿ ಅಂದರೆ ಉಲ್ಟಾ 5 cross 4. ಹಾಗೆ ವಾಟ್ ಇಸ್ ದ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್? 5 cross 3. 5 cross 3. ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್, ಇಫ್ ಎ ಮೆಟ್ರಿಕ್ಸ್ ಹ್ಯಾಸ್ 8 elements, then total number of possible different order of the matrix. ಡಿಫ್ರೆಂಟ್ ಆರ್ಡರ್ ಅಂದರೆ ಇಲ್ಲಿ ಯಾವುದೇ ನಂಬರ್ ಕೊಡಲಿ, 8 ಕೊಡಲಿ, 24 ಕೊಡಲಿ, 12 ಕೊಡಲಿ, ಯಾವುದೇ ನಂಬರ್ ಕೊಡಲಿ, ನಾಟ್ ಓನ್ಲಿ 8. ಇದಕ್ಕೆ ಫ್ಯಾಕ್ಟರ್ಸ್ 1 into 8, 8 into 1, ನೆಕ್ಸ್ಟ್ 4 into 2, 2 into 4. ಇನ್ನು ಬೇರೆ ಯಾವುದಾದ್ರು ಫ್ಯಾಕ್ಟರ್ಸ್ ಇದೆಯಾ ನೋಡಿ, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಬರಬೇಕು. ಅಂಥ ಫ್ಯಾಕ್ಟರ್ಸ್ ಯಾವ್ಯಾವ ಇದ್ದಾವೆ? 1 into 8, 8 into 1, 4 into 2, 2 into 4. ಎಷ್ಟಾಯ್ತು ಅಲ್ಲಿಗೆ? 1 2 3 4. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್. Fifth one, if
A matrix has 13 elements, then the total number of possible different orders of matrices. 13 ಗೆ ಫ್ಯಾಕ್ಟರ್ಸು ಓನ್ಲಿ 13 into 1 cross 1, 1 cross 13. ಇವೆರಡೇ. There is no other factors of 13. 13 into 1, 1 into 13. ಎಷ್ಟಾಯ್ತು ಅಲ್ಲಿಗೆ? 2. Possible orders 2. Option B is the answer. Next, sixth one. For any square matrix Aij, Aij is equal to 0. I ಅಂದರೆ ಫಸ್ಟ್ ಐ ಇದೆಯಲ್ಲ ಸಫಿಕ್ಸು ರೋ, ಜೆ ಅಂದರೆ ಕಾಲಮ್. ವೆನ್ ಐ ಈಸ್ ನಾಟ್ ಈಕ್ವಲ್ ಟು ಜೆ ದೆನ್ ಎ ಈಸಿಯಾಗಿ ಗೊತ್ತಾಗುತ್ತೆ. ಆಪ್ಷನ್ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ಗೊತ್ತಿದೆಯಲ್ಲ, A0 B ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0 ಆಗಿರಬಾರ್ದು, ಅಪ್ಪರು ಲೋಯರು 0 ಆಗಿರಬೇಕು. ಇದು ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸನ್ನು ಬಿಟ್ಟು ಉಳಿದೇವು 0 ಆಗಿದ್ದರೆ ಅದನ್ನು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಒಂದು 3 cross 3 ಬರಿಬೋದಾ ಸರ್? ಪರಿಯಾಣ. A0 0 0 B 0 0 0 C ನೋಡಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಥವಾ ಲೀಡಿಂಗ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಪ್ಪರು ಮತ್ತು ಲೋಯರ್ 0 ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಅಂಥ ಮೆಟ್ರಿಕ್ಸನ್ನು ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ಆನ್ಸರ್. Seventh one. For 2 cross 2 matrix A is equal to Aij, whose elements are given by Aij is equal to I plus j whole square by 2, then matrix A is equal to 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮಾಡ್ತೀನಿ ನಾನು. matrix A is equal to required 2 cross 2 matrix, 2 rows 2 columns, A11 A12 A21 A22. ಇದು ರಿಕ್ವೈರ್ಡ್ ಮೆಟ್ರಿಕ್ಸ್ ಆಫ್ ಆರ್ಡರ್ 2 cross 2, ಅಂದರೆ 2 rows 2 columns ಇರಬೇಕು. ಇದರಲ್ಲಿ ಅವ್ರೇನು ಕಂಡೀಷನ್ ಕೊಟ್ಟಿದ್ದಾರೆ? ಐ ವ್ಯಾಲ್ಯೂ ಜೆ ವ್ಯಾಲ್ಯೂ ಇಲ್ಲಿದೆಯಲ್ಲ, ಫಸ್ಟ್ ಇರೋದು ಐ ವ್ಯಾಲ್ಯೂ, ಸೆಕೆಂಡ್ ಜೆ ವ್ಯಾಲ್ಯೂ. ಐ ವ್ಯಾಲ್ಯೂ 1 ಜೆ ವ್ಯಾಲ್ಯೂ 2, ಐ ವ್ಯಾಲ್ಯೂ 1 ಜೆ ವ್ಯಾಲ್ಯೂ 1, ಐ ವ್ಯಾಲ್ಯೂ 2 ಜೆ ವ್ಯಾಲ್ಯೂ 1, ಐ ವ್ಯಾಲ್ಯೂ 2 ಜೆ ವ್ಯಾಲ್ಯೂ 2. ಕಂಡೀಷನ್ ಏನು ಕೊಟ್ಟಿದ್ದಾರೆ? ಐ ಜೆ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಬೈ 2, ಐ ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಬೈ 2, 1 1, ಐ ವ್ಯಾಲ್ಯೂ 1 ಜೆ ವ್ಯಾಲ್ಯೂ 1, 1 ಪ್ಲಸ್ 1 2, 2 ಸ್ಕ್ವೇರ್ 4 ಬೈ 2 ಈಸ್ ಈಕ್ವಲ್ ಟು 2. ನಿಮ್ಮ ಆಪ್ಷನ್ಸಲ್ಲಿ ಫಸ್ಟ್ 2 ಇದೆಯಾ? ಎಲ್ಲಿದೆ? ಅದಕ್ಕೆ ಹೊರಟೋಯ್ತು. ಇಲ್ಲಿ 2 ಇರಬೇಕಾಯಿತು, ಹೊರಟೋಯ್ತು. 1 ಪ್ಲಸ್ 1 2, 2 ಸ್ಕ್ವೇರ್ 4, 4 ಬೈ 2, 2 ಇರಬೇಕಾಗಿತ್ತು. ಆಪ್ಷನ್ನೇ ಹೊರಟೋಯ್ತು. ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಈ ಮೂರಲ್ಲಿ ಹುಡುಕ್ಬೇಕು ನಾವು. ನೆಕ್ಸ್ಟ್ A12 ಐ ವ್ಯಾಲ್ಯೂ 1 ಜೆ ವ್ಯಾಲ್ಯೂ 2, 1 ಪ್ಲಸ್ 2 3, 3 ಸ್ಕ್ವೇರ್ 9, 9 ಬೈ 2, 9 ಬೈ 2 ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಮತ್ತೆ ಮೂರಲ್ಲಿ ಹುಡುಕ್ಬೇಕು ನಾವು. 2 1 ಐ ವ್ಯಾಲ್ಯೂ 2, 2 ಜೆ ವ್ಯಾಲ್ಯೂ 1, 2 ಪ್ಲಸ್ 1 3, 3 ಸ್ಕ್ವೇರ್ 9 ಬೈ 2, ಇದು 3 ಬೈ 2 ಆಗಿದೆ. ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಈಗ ಇವೆರಡರಲ್ಲಿ ಡಿಸೈಡ್ ಆಗಬೇಕು ನಮಗೀಗ. ಓಕೆ, ನೋಡೋಣ. 2 ಪ್ಲಸ್ 2 4, 4 ಸ್ಕ್ವೇರ್ 16 ಬೈ 2 ಎಷ್ಟಾಯಿತು? 8. ಅದಕ್ಕೆ 2 9 ಬೈ 2, 9 ಬೈ 2 8. ಅದಕ್ಕೆ ಆನ್ಸರ್ ನಾವು ಯಾವ್ದು ಹೇಳೋಣ? ಇವೆರಡು ಸೇಮ್ ಇದೆ ಅನಿಸುತ್ತೆ. 9 ಬೈ 2, 9 ಬೈ 2, 2 4. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ. ಫಸ್ಟ್ 2 ಬಂದಿದೆ. 1 1, 1 ಪ್ಲಸ್ 1 2 ಸ್ಕ್ವೇರ್ 4 ಬೈ 2 2. ಓಕೆ. 1 ಪ್ಲಸ್ 2 3 ಸ್ಕ್ವೇರ್ 9 ಬೈ 2. ಓಕೆ. ನೆಕ್ಸ್ಟ್ 2 1, 2 ಪ್ಲಸ್ 1 9 ಬೈ 2. ಓಕೆ. ನೆಕ್ಸ್ಟ್ 2 2, 2 ಪ್ಲಸ್ 2 4, 4 ಸ್ಕ್ವೇರ್ 16 ಬೈ 2 8. ಆಪ್ಷನ್ ಸಿ. ಬಟ್ ಇವೆರಡು ಸೇಮ್ ಇದೆ. ಓಕೆ, ಚೇಂಜಸ್ ಮಾಡೋಣ. ಸಪೋಸ್ ಮೈನಸ್ ಕೊಡೋಣ. ನೆಕ್ಸ್ಟ್ ಏಯ್ತ್ ಒಂದು ನೀವೇ ಮಾಡ್ಬೋದು. ಇಫ್ 2 cross 3 ಮೆಟ್ರಿಕ್ಸ್ ಎ ಇ ಜೆ whose elements are given by ಎ ಇ ಜೆ is equal to I plus j whole square by 2, then matrix A is equal to ಮೆಟ್ರಿಕ್ಸ್ 2 rows ಏನು ಕೊಟ್ಟಿದ್ದಾರೆ? 2 cross 3
2 rows 3 columns. ನಾನು ಬರೀತೇನೆ, ನೀವೇ ಮಾಡಿ. A11 A12 A13 A21 A22 A23 2 rows 3 columns. 1 1 ಈಸಿಯಾಗಿ ಹೇಳ್ಬೋದು ನೋಡಿ. I plus j 1 plus 1 2 square 2 square by 2 2 4 4 by 2 2 ಇದಾಗುತ್ತೆ. ಇದು ಓಕೆ. 4 ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆ, 4 ಇದೆ. ನೆಕ್ಸ್ಟ್ A12 ಅಂದರೆ I ವ್ಯಾಲ್ಯೂ 1 J ವ್ಯಾಲ್ಯೂ 2 3 ಸ್ಕ್ವೇರ್ 9 by 2. ಓಕೆ, ಇದು ಹೋಯ್ತು, ಇಲ್ಲಿ ಸಿಗಾಕಂತು, ಇಲ್ಲೂ ಬಂತು, ಇದು ಹೋಯ್ತು. ಇವೆರಡರಲ್ಲೇ ಆಟ ಆಡಿಸ್ಬೇಕೀಗ ನಾವು 9 by 2. ನೆಕ್ಸ್ಟು A13 ಅಂದರೆ 1 plus 3 4 ಸ್ಕ್ವೇರ್ 16 by 2 8. ಓಕೆ, ಇದು ಆಗುತ್ತೆ, ಇದು ಆಗ್ತಾಯಿದೆ, ನೋಡೋಣ. ಇದು ಹೊರಟೋಗಿದೆ ಆಲ್ರೆಡಿ. ನೆಕ್ಸ್ಟ್ A21 2 plus 1 3 square 9 by 2. ಓಕೆ, 9 by 2 ಇಲ್ಲಿದೆ, 9 by 2 ಇದು 9 by 2, ಇದು 9 by 2 ಇದೆ. 8 ನೋಡೋಣ. 2 1 is nothing but 2 plus 1 3 square 9 by 2 ಇದಿದೆ, ಇದು ಹೊರಟೋಯ್ತಲ್ಲ. ನೆಕ್ಸ್ಟ್ 2 plus 2 4 square 16 by 2 8. ಓಕೆ, 2 plus 3 5 25 by 2. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್. ಚೆಕ್ ಮಾಡಿ. ನೆಕ್ಸ್ಟ್ ಎ ರೋ ಮೆಟ್ರಿಕ್ಸ್ ಹ್ಯಾಸ್ ಓನ್ಲಿ. ಅದೇ ಥರ ಎ ಕಾಲಮ್ ಮೆಟ್ರಿಕ್ಸ್ ಹ್ಯಾಸ್ ಓನ್ಲಿ ಅಂತ ಕೇಳ್ಬೋದು. 9 ನೋಡಿ, ಎ ರೋ ಮೆಟ್ರಿಕ್ಸ್ ಹ್ಯಾಸ್ ಓನ್ಲಿ ಅಂತ ಇದೆ. ಇನ್ನೊಂದು ಕ್ವಶನ್, ಎ ಕಾಲಮ್ ಮೆಟ್ರಿಕ್ಸ್ ಹ್ಯಾಸ್ ಓನ್ಲಿ. ಆಪ್ಷನ್ ಎ 1 ಎಲಿಮೆಂಟ್, ಆಪ್ಷನ್ ಬಿ 1 ರೋ ವಿತ್ 1 or more ಕಾಲಮ್ಸ್. ನೆಕ್ಸ್ಟ್ ಆಪ್ಷನ್ ಸಿ 1 ಕಾಲಮ್ ವಿತ್ 1 or more ರೋಸ್. ಆಪ್ಷನ್ ಡಿ 1 ರೋ ಆ್ಯಂಡ್ 1 ಕಾಲಮ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಅಂದರೆ ಒಂದು ಮೆಟ್ರಿಕ್ಸ್ ಒಳಗಡೆ ಮೆಟ್ರಿಕ್ಸ್ ಬರೀಬೇಕು, ಒಂದೇ ಎಲಿಮೆಂಟ್ ಇದೆ, ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್. ಇಲ್ಲಿ ಆಪ್ಷನ್ ಕೆಲವರು ಏನು ಮಾಡ್ಬಿಡ್ತಾರೆ, ಒಂದು ಎಲಿಮೆಂಟ್ ಅಂತ ಹೇಳ್ಬಿಡ್ತಾರೆ. ಒಂದು ಎಲಿಮೆಂಟ್, ದಿಸ್ ಇಸ್ ನಾಟ್ ಎ ಮೆಟ್ರಿಕ್ಸ್, ಅದಕ್ಕೆ ಮೆಟ್ರಿಕ್ಸ್ ಸಿಂಬಲ್ ಹಾಕಬೇಕು. ಅದಕ್ಕೆ ರೋ ಮತ್ತು ಕಾಲಮ್ ಅಂತ ಇರಬೇಕು, ಆವಾಗದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೆಟ್ರಿಕ್ಸ್ ಎ M cross n is said to be a square matrix. ಈಸಿಯಾಗಿ ಹೇಳ್ಬೋದು. ಸ್ಕ್ವೇರ್ ಮೆಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಈಸಿ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 11th one, if A and B are matrix of order M cross n and n cross m respectively, then which of the following are defined? That is very important. 11th one. Next ರಿಮೈನಿಂಗ್ MCQನ ನಾನು ಚಾಪ್ಟರ್ ವೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೇನೆ. ಓಕೆ, ಫಾಲೋ ಅಪ್ ಮಾಡಿ. GH ಮ್ಯಾಥ್ಸ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗಲಿ. ಎಲ್ಲರೂ ಸ್ಕೋರ್ ಮಾಡಿ.